ನಮಸ್ಕಾರ, ನಾನು ನಿಮ್ಮ ಪರಿಮಳ. ಸೊ ನಾನಿವತ್ತು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇಂಪಾರ್ಟೆನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಸಿಗ್ಮೆಂಟಲ್ಲಿ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅನ್ನೋದು ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ನಮಗೆ ಮುಂಚೆ ಏನಾದರೂ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಅಸ್ತಮಾ ಇಲ್ಲ ಯಾವುದೇ ಒಂದು ಮಾರಣಾಂತಿಕ ಕಾಯಿಲೆ ಇದ್ದರೆ ವೈಲ್ ಪರ್ಚೇಸಿಂಗ್ ಹೆಲ್ತ್ ಇನ್ಶೂರೆನ್ಸ್ ನೀವು ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋವಾಗ ಅದನ್ನು ಏಜೆಂಟ್ ಹತ್ರ ಹೇಳಬೇಕು. ಇಲ್ಲ ಡೈರೆಕ್ಟಾಗಿ ನೀವು ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಇವೆಲ್ಲ ಡಿಸ್ಕ್ಲೋಸ್ ಮಾಡಿ. ಸೊ ಹಾಗೆ ಡಿಸ್ಕ್ಲೋಸ್ ಮಾಡೋದ್ರಿಂದ ನಿಮಗೆ ಕ್ಲೈಮ್ ಬರುತ್ತಲ್ವ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಆವಾಗ ಸ್ಮೂತಾಗಿ ಕ್ಲೈಮು ಪ್ರಾಸೆಸ್ ಆಗುತ್ತೆ. ಸೊ ನೀವೇನಾದರೂ ಡಿಸ್ಕ್ಲೋಸ್ ಮಾಡಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಡಾಕ್ಟ್ರು ಕಂಡುಹಿಡಿತಾರೆ ಇವರಿಗೆ ಆಲ್ರೆಡಿ ಬಿ ಪಿ ಇದೆ, ಶುಗರ್ ಇದೆ, ಅಸ್ತಮಾ ಇದೆ, ಕೊಲೆಸ್ಟ್ರಾಲ್ ಇದೆ, ಹಾರ್ಟ್ ಡಿಸೀಸ್ ಇದೆ ಅಂತ ಎಲ್ಲ ಕಂಡುಹಿಡಿದ್ಬಿಟ್ರೆ ಡೈರೆಕ್ಟಾಗಿ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ನೀವೇನಂತೀರಾ, ಈ ಕಂಪ್ನಿ ಸರಿ ಇಲ್ಲ, ಇವರು ಕ್ಲೈಮ್ ಕೊಟ್ಟಿಲ್ಲ, ಏಜೆಂಟ್ ಹೇಳಲಿಲ್ಲ ಅಂತ ಬ್ಲೇಮ್ ಮಾಡೋದನ್ನು ನಾವು ಶುರು ಹಚ್ಕೋತೀವಿ. ಸೊ ಇದೆಲ್ಲ ಆಗಬಾರ್ದಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ನ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡುವಾಗ ಡಿಸ್ಕ್ಲೋಸು ಮಾಡಲೇಬೇಕು. ಸೊ ಎರಡನೇ ಸಿನಾರಿಯೋ, ಸೊ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಾದ್ಮೇಲೆ ನಮಗೆ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಅಸ್ತಮಾ, ಥೈರಾಯ್ಡು, ಲಬ್ ಯಾವುದ್ಯಾವುದೋ ಕಾಯಿಲೆಗಳು ಬಂದರೆ ಅದನ್ನು ನಿಮ್ಮ ಏಜೆಂಟಿಗೆ ಕಾಲ್ ಮಾಡಿ, ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ಡೈರೆಕ್ಟಾಗಿ ಹೋಗಿ ಇಲ್ಲ ಕಾಲ್ ಮಾಡಿ, ನಮಗೆ ಈ ಡಿಸೀಸಸ್ಸು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಾದ್ಮೇಲೆ ಬಂದಿದೆ, ಇದನ್ನು ನಮ್ಮ ಪಾಲಿಸಿನಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಕ್ಯಾಪ್ಚರ್ ಮಾಡಿಸಿ ಎಂಡೋಸ್ಮೆಂಟ್ ಕಾಪಿನ ತಗೊಳ್ಳಿ. ನೀವು ಅಡ್ಮಿಟ್ ಆದಾಗ ಆ ಕಾಪಿನ ಅಲ್ಲಿ ಶೋ ಮಾಡಿದರೆ ಅಲ್ಲಿಂದ ನಿಮ್ಮ ವೆಯ್ಟಿಂಗ್ ಪೀರಿಯಡು ಕನ್ಸಿಡರ್ ಆಗಿರುತ್ತೆ. ಸೊ ನಾವು ಕ್ಯಾಪ್ಚರ್ ಮಾಡಿಬಿಟ್ವಲ್ಲ, ನಾವು 2 ವರ್ಷ ಪಾಲಿಸಿಗೆ ಆಗೋಗಿದೆ, ಸೊ ಇಮಿಡಿಯೇಟ್ ಕ್ಲೈಮ್ ಕೊಡಬೇಕು ಅಂದರೆ ಕೊಡಲ್ಲ, ಅದಕ್ಕೂ ವೇಟಿಂಗ್ ಪೀರಿಯಡು ಅಲ್ಲಿಂದ ಶುರುವಾಗಿರುತ್ತೆ. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಧನ್ಯವಾದ.